Good morning, students. In this class, we are going to learn regarding the physics concept which is called as friction. So, ಇದಕ್ಕೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ ಘರ್ಷಣೆ ಅಂತ ಕರಿತೀವಿ. Which is called as friction or ಘರ್ಷಣೆ. So, friction. So, for friction, okay, friction is a type of a force. It is a type of a force. ಅದು ಒಂದು ಬಲದ ವಿಧ ಅಂತ ಹೇಳ್ಬೋದು. ಸೊ ಇಟ್ ಫಾರ್ ಅ ಫೋರ್ಸ್ ಟು ಆ್ಯಕ್ಟ್, ಯಾವುದಾದ್ರೂ ಒಂದು ಬಲ ಪ್ರಯೋಗ ಆಗಬೇಕಾದ್ರೆ ಅಲ್ಲಿ ಎರಡು ವಸ್ತುಗಳು ಅಥವಾ ಎರಡು ವಸ್ತುಗಳಕ್ಕಿಂತ ಜಾಸ್ತಿ ವಸ್ತುಗಳು ಇರಬೇಕು. ಮೀನ್ಸ್ ಇಟ್ ಶುಡ್ ಕಂಟೈನ್ ಅಟ್ ಲೀಸ್ಟ್ 2 or more ಆಬ್ಜೆಕ್ಟ್, so that the force is applied, we will get the resultant force. ಸೊ ಫ್ರಿಕ್ಷನ್ ಆಗಬೇಕಾದ್ರೂ ಅಥವಾ ಘರ್ಷಣೆ ಆಗಬೇಕಾದ್ರೂ ನಮಗೆ ಎಷ್ಟು ಆಬ್ಜೆಕ್ಟ್ಸ್ ಇರಬೇಕು? 2 ಆಬ್ಜೆಕ್ಟ್, ಮಿನಿಮಮ್ 2 ಆಬ್ಜೆಕ್ಟ್ಸ್ ಆರ್ ಮೋರ್. ದ ಬೇಸಿಕ್ ಎಕ್ಸಾಂಪಲ್ ಆಫ್ ಫ್ರಿಕ್ಷನ್ ಈಸ್ ರಬ್ಬಿಂಗ್ ಅವರ್ ಹ್ಯಾಂಡ್ಸ್. ಸೊ ಎರಡೂ ಕೈಗಳನ್ನು, ನಮ್ಮ ಎರಡು ಅಂಗೈಗಳನ್ನು ರಬ್ ಮಾಡಿದಾಗ ನಮಗೆ ಉಷ್ಣ ಉತ್ಪತ್ತಿ ಆಗುತ್ತೆ. ದಟ್ ಈಸ್ ಹೀಟ್ ಈಸ್ ರಿಲೀಸ್ಡ್. ಓಕೆ, ಸೊ ದಟ್ ಈಸ್ ಬಿಕಾಸ್ ಆಫ್ ದ ಫ್ರಿಕ್ಷನ್. ಸೊ friction is a type of a force which acts on a two object or a more when two objects are in contact. ಸೊ ಅಲ್ಲಿ ಎರಡು ವಸ್ತುಗಳು ಯಾವ ಘರ್ಷಣೆಯಲ್ಲಿ ಇನ್ವಾಲ್ವ್ ಆಗಿರ್ತಾವೋ, ಘರ್ಷಣೆಯಲ್ಲಿರ್ತಾವೋ, ಸೊ ಅವೆರಡು ವಸ್ತುಗಳು ಏನಾಗಿರಬೇಕು? ದೇ ಶುಡ್ ಬಿ ಇನ್ ಅ ಕಾಂಟ್ಯಾಕ್ಟ್. They should be in contact with one another so that friction can happen between those two objects. So in this concept we are going to learn regarding the definition of friction. What is friction? Then we are going to learn regarding the types of friction, then factors of friction. ಅಂದರೆ ಫ್ರಿಕ್ಷನ್ ಅಥವಾ ಘರ್ಷಣೆಯ ವ್ಯಾಖ್ಯಾನ, ವಿಧಗಳು ಮತ್ತು ಫ್ಯಾಕ್ಟರ್ಸ್. ಅಂದರೆ ಏನನ್ನು ಯಾವುದರ ಬೇಸ್ ಮೇಲೆ ಫ್ರಿಕ್ಷನ್ ಅಥವಾ ಘರ್ಷಣೆ ಇನ್ಕ್ರೀಸ್ ಆಗುತ್ತೆ, ಯಾವುದರ ಬೇಸ್ ಮೇಲೆ ಫ್ರಿಕ್ಷನ್ ಅಥವಾ ಘರ್ಷಣೆ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ನೆಕ್ಸ್ಟ್, ಕಾಸಸ್ ಆಫ್ ಫ್ರಿಕ್ಷನ್. ನೆಕ್ಸ್ಟ್ ವಿ ವಿಲ್ ಲರ್ನ್ ಯೂಸಸ್ ಆಫ್ ಫ್ರಿಕ್ಷನ್ ಇನ್ ಅವರ್ ಡೈಲಿ ಆಕ್ಟಿವಿಟೀಸ್. ನೆಕ್ಸ್ಟ್ ವಿ ವಿಲ್ ಲರ್ನ್ ಹೌ ಟು ಇನ್ಕ್ರೀಸ್ ದ ಫ್ರಿಕ್ಷನ್, then how to decrease the friction. Okay, so we are going to learn regarding the definition of friction, types, factors, then uses of friction in our daily activities, then also how to increase or reduce the friction. What are the merits, that is useful effects, and what are the demerits, that is harmful effects of a friction. We are going to learn. ಘರ್ಷಣೆಯಿಂದ ನಮಗೆ ಏನು ಉಪಯೋಗಗಳಿವೆ, ಏನು ಅನಾನುಕೂಲಗಳಿವೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿತೀವಿ. ಹೌದಾ? ನೆಕ್ಸ್ಟ್, ಫಸ್ಟ್ ಒನ್, ವಾಟ್ ಈಸ್ ಡೆಫಿನಿಷನ್, ವಾಟ್ ಈಸ್ ಫ್ರಿಕ್ಷನ್? ಸೊ ಫ್ರಿಕ್ಷನ್ ಅಂದರೆ ಏನು? ಆಸ್ ದ ಸ್ಲೈಡ್ ಇಂಡಿಕೇಟ್ಸ್, friction is the force resisting the relative motion of solid surfaces, fluid layers, and material elements sliding against each other. So let us consider a big box. Okay, then it is kept on a floor. It is kept on a floor. Then we are moving this box to change the position from A to B. These are the two positions. A is one position, B is one position. Okay, so we are applying the force in this direction. You can see here we are applying the force in this direction. Okay, so here a box is one thing and the floor is other thing. So both are in contact. Box and the floor are in contact. Okay, we are applying the force in this direction. So what happens, even though if we apply the force, sometimes we are unable to push the box. ಕೆಲವೊಂದ್ಸಲ ಒಂದು ಬಾಕ್ಸನ್ನು ಕನ್ಸಿಡರ್ ಮಾಡೋಣ. ಆ ಬಾಕ್ಸನ್ನು ನೆಲದ ಮೇಲೆ ಇಟ್ಟಿದ್ದೀವಿ. ಸೊ
ಈ ದಿಕ್ಕಿನಲ್ಲಿ ಅದರ ಮೇಲೆ ಬಲ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಅದು ಅದರ ಚಲನೆ ಯಾವ ದಿಕ್ಕಿನಲ್ಲಿರುತ್ತೆ, ಅದರ ಚಲನೆ ಕೂಡ ಬಲ ಪ್ರಯೋಗ ಮಾಡಿರುವ ದಿಕ್ಕಿನಲ್ಲೇ ಇರುತ್ತೆ. ಹೌದಾ? ಸೊ ದೇರ್ ಇಸ್ ಸಮಥಿಂಗ್, ಸಮ್ ಫೋರ್ಸ್ ಈಸ್ ದೇರ್ ವಿಚ್ ಈಸ್ ರೆಸ್ಟ್ರಿಕ್ಟಿಂಗ್ ದ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ಸೊ ಒಂದು ಬಲ ಏನು ಮಾಡ್ತಾ ಇದೆ, ಇಲ್ಲಿ ನಾವು ಅಪ್ಲೈ ಮಾಡೋ ಬಲ ಅಥವಾ ನಾವು ಅದರಲ್ಲಿ ಬಾಕ್ಸ್ ಮೇಲೆ ಬಲ ಪ್ರಯೋಗ ಮಾಡ್ತಿರ್ತೀವಲ್ಲ, ಆ ಬಲ ಏನು ಮಾಡ್ತಾ ಇದೆ, ಆ ಬಾಕ್ಸನ್ನು ಚಲನೆಯಲ್ಲಿ ಅಥವಾ ಚಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಇನ್ನೊಂದಿದೆ, ನಮಗೆ ಕಾಣಿಸಿಕ್ತಿಲ್ಲ ಅದು ಬಲ. ಇನ್ನೊಂದು ಬಲ ಏನು ಮಾಡ್ತಾ ಇದೆ, ಇಟ್ ಈಸ್ ನಾಟ್ ಅಲೋಯಿಂಗ್ ದಟ್ ಬಾಕ್ಸ್ ಟು ಮೂವ್, ಮೀನ್ಸ್ ಇಟ್ ಈಸ್ ರೆಸ್ಟ್ರಿಕ್ಟಿಂಗ್ ದ ಮೋಷನ್ ಆಫ್ ದ ಆಬ್ಜೆಕ್ಟ್. ಇಟ್ ಈಸ್ ರೆಸ್ಟ್ರಿಕ್ಟಿಂಗ್ ಅಂದರೆ ಆ ಬಾಕ್ಸ್ನ ಚಲನೆಯನ್ನು ಸ್ಟಾಪ್ ಮಾಡೋದಕ್ಕೆ ಇನ್ನೊಂದು ಬಲ ಪ್ರಯೋಗ ಆಗ್ತಾ ಇದೆ, ವಿಚ್ ಈಸ್ ಅಪೋಸಿಟ್ ಟು ದ ಅಪ್ಲೈಡ್ ಫೋರ್ಸ್. ಅಂದರೆ ಬಲ ಪ್ರಯೋಗ ಮಾಡಿರುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಏನಿದೆ, ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ಫ್ರಿಕ್ಷನ್. ಆ ಬಲಕ್ಕೆ ಏನಂತೀವಿ, ಘರ್ಷಣೆಯ ಬಲ ಅಂತ ಅಂತೀವಿ. ಸೊ ಆಲ್ವೇಸ್ ದ ಫ್ರಿಕ್ಷನ್ ಆ್ಯಕ್ಟ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಪ್ಲೈಡ್. ಸೊ ಯಾವ ದಿಕ್ಕಿನಲ್ಲಿ ನೀವು ಫೋರ್ಸ್ ಅಪ್ಲೈ ಮಾಡ್ತೀರೋ ಅದಕ್ಕೆ ವಿರುದ್ಧವಾಗಿ ಘರ್ಷಣೆಯ ಬಲ ಏನಾಗುತ್ತೆ, ಇರುತ್ತೆ. ಮೀನ್ಸ್ ದ ಫೋರ್ಸ್ ಅಪ್ಲೈಡ್ ಮೋಟಿವೇಟ್ಸ್ ಆ್ಯನ್ ಆಬ್ಜೆಕ್ಟ್ ಟು ಮೂವ್. ಒಂದು ವಸ್ತುವನ್ನು ಮೂವ್ ಆಗೋಕ್ಕೆ ಬಲ ಪ್ರಯೋಗ ಮಾಡಿದಾಗ ಒಂದು ವಸ್ತು ಮೂವ್ ಆಗುತ್ತೆ ಅಥವಾ ಚಲನೆ ಆಗತ್ತೆ. ಹೌದಾ? ಆದರೆ ಘರ್ಷಣೆ ಏನು ಮಾಡುತ್ತೆ, ಆ ಚಲನೆಯನ್ನು ನಿಲ್ಲಿಸಲಿಕ್ಕೆ ಪ್ರಯೋಗ ಆಗತ್ತೆ. So this type of a force which will not allow the box or any object to move, which restrict the motion of an object, is called as friction. It is called as friction. Then friction is what happens when any two things rub against each other. So friction ಅಥವಾ ಘರ್ಷಣೆ ಯಾವಾಗ ಆಗತ್ತೆ, ಯಾವಾಗಾದರೂ ಎರಡು ವಸ್ತುಗಳು ಕಾಂಟ್ಯಾಕ್ಟಲ್ಲಿ ಇದ್ದಾಗ, ಎರಡು ವಸ್ತುಗಳು ಒಂದಕ್ಕೊಂದು ರಬ್ ಆದಾಗ ಏನಾಗುತ್ತೆ, ಅಲ್ಲಿ ಘರ್ಷಣೆ ಉಂಟಾಗತ್ತೆ. ಹೌದಾ? ನೆಕ್ಸ್ಟ್, ಹಿಯರ್ ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ದಿಸ್ ಈಸ್ ಅ ಬಾಕ್ಸ್ and this is a pushing force, means the direction of a force is in this direction, so that the box is moving in this direction, and the friction this direction, means the friction is opposite to the direction of the force and is opposite to the direction of a motion, right? Then in this picture a person is moving a toy car in this direction, means he is applying the force in this direction. So obviously the force of friction, ಘರ್ಷಣೆಯ ದಿಕ್ಕು ಈ ದಿಕ್ಕಿನಲ್ಲಿ ಇರುತ್ತೆ ವಿರುದ್ಧವಾಗಿ, means this force of friction is trying to stop the movement or a motion of this toy car. This is how the friction works on an object. Next, cause of a friction. ಫ್ರಿಕ್ಷನ್ ಅಥವಾ ಘರ್ಷಣೆಗೆ ಕಾರಣಗಳೇನಿರಬಹುದು ಅಂತ. ಫ್ರಿಕ್ಷನ್ ಇಸ್ ಕಾಸ್ಡ್ ಡ್ಯೂ ಟು ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಅಂದರೆ ಯಾವುದಾದ್ರೂ ಒಂದು ವಸ್ತುಗಳು ಕಾಂಟ್ಯಾಕ್ಟಲ್ಲಿದ್ದರೆ, ಸಪೋಸ್ ಈ ಬಾಕ್ಸನ್ನೇ ತಗೊಳ್ಳೋಣ, ಬಾಕ್ಸ್ ಎಲ್ಲಿದೆ, ನೆಲದ ಮೇಲೆ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಹೌದಾ? ಸೊ ಹಿಯರ್ ಬಾಕ್ಸು ಮತ್ತು ನೆಲ ಎರಡೂ ಸರ್ಫೇಸ್ಗಳು, ಹೌದಾ, ದೇ ಆರ್ ಇನ್ ಕಾಂಟ್ಯಾಕ್ಟ್, ಅವು ಒಂದಕ್ಕೊಂದು ಹತ್ಕೊಂಡಿವೆ. ಹೌದಾ? ಇವಂದು ನಮಗೆ ನೆಲ ಸ್ಮೂತ್ ಆಗೋ ಕಂಡ್ರು ಅದರ ಮೇಲೆ ಏನಿರುತ್ತೆ, ಇರ್ರೆಗ್ಯುಲಾರಿಟೀಸ್, ತಗ್ಗು ದಿನ್ನೆಗಳು ನಮಗೆ ಕಾಣಿಸ್ಲೂಬಹುದು, ಕಾಣಿಸ್ದೇನೂ ಇರಬಹುದು, ಇದ್ದೇ ಇರುತ್ತೆ. ಬಾಕ್ಸು ನಮಗೆ ಸ್ಮೂತಾಗಿ ಕಂಡ್ರು ಅಲ್ಲೂ ಏನಿರುತ್ತೆ, ಇರ್ರೆಗ್ಯುಲಾರಿಟೀಸ್, ದಟ್ ಈಸ್ ತಗ್ಗು ದಿನ್ನೆಗಳು, ಅಥವಾ ಆ ಸರ್ಫೇಸ್, ಆ ಏರಿಯಾ ಏನಿರಲ್ಲ, ಸ್ಮೂತಾಗಿ ಇರಲ್ಲ. ಹೌದಾ? ಸೊ ಹಿಯರ್ ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್, ಇದರ ತಗ್ಗುದಿನ್ನೆಗಳು ಮತ್ತು ಇದರ ತಗ್ಗುದಿನ್ನೆಗಳು, ಇಂಟರ್ಲಾಕಿಂಗ್ ಆಫ್ ದೀಸ್ ಇರ್ರೆಗ್ಯುಲಾರಿಟೀಸ್ ಕಾಸಸ್ ಫ್ರಿಕ್ಷನ್. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ಬೋದು, ಎರಡು ವಸ್ತುಗಳು ರಬ್ ಆದಾಗ ಅಲ್ಲೇನಾಗುತ್ತೆ, ಘರ್ಷಣೆ ಪ್ರೊಡ್ಯೂಸ್ ಆಗತ್ತೆ. ರಬ್ ಹೇಗಾಗತ್ತೆ, ದಟ್ ಈಸ್ ಡ್ಯೂ ಟು ದ ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ದ ಸರ್ಫೇಸಸ್ ಆಫ್ ದ ಆಬ್ಜೆಕ್ಟ್. ದೆನ್ smooth surfaces have minute irregularities between the two surfaces. ಎರಡು ಸ್ಮೂತ್ ಆಗಿದ್ದರೆ ಏನಿರುತ್ತೆ, ಅಲ್ಲಿ ತಗ್ಗುದಿನ್ನೆಗಳು ಕಡಿಮೆ ಇರ್ತವೆ.
ರಫ್ ಆಗಿದ್ದರೆ ತಗ್ಗುದಿನ್ನೆಗಳು ಜಾಸ್ತಿ ಇರ್ತವೆ. ಸೊ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಮೋರ್ ಇಫ್ ದ ಸರ್ಫೇಸಸ್ ಆರ್ ರಫ್. ಸೊ ಘರ್ಷಣೆ ಎಲ್ಲಿ ಜಾಸ್ತಿ ಇರುತ್ತೆ? ಘರ್ಷಣೆ ಇರ್ರೆಗ್ಯುಲಾರಿಟೀಸ್ ಅಥವಾ ಸರ್ಫೇಸ್ ರಫ್ ಆಗಿದ್ದಾಗ ಏನಿರುತ್ತೆ? ಘರ್ಷಣೆ ಅಥವಾ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಓಕೆ, ಫ್ರಿಕ್ಷನ್ ಈಸ್ ಕಾಸ್ಡ್ ಡ್ಯೂ ಟು ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಸ್ಮೂತ್ ಸರ್ಫೇಸಸ್ ಹ್ಯಾವ್ ಮೈನ್ಯೂಟ್ ಅಂದರೆ ಕಡಿಮೆ, ಹೌದಾ? ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ದ ಟೂ ಸರ್ಫೇಸಸ್. ರಫ್ ಸರ್ಫೇಸಸ್ ಹ್ಯಾವ್ ಲಾರ್ಜರ್ ಇರ್ರೆಗ್ಯುಲಾರಿಟೀಸ್ between the between the two surfaces. So force of friction is more if the surfaces are rough. So the friction depends on the roughness or smoothness of a surface. Next, then the friction also depends on the irregularities or roughness and smoothness. It also depends on the size of an object. Next, types of ಫ್ರಿಕ್ಷನ್ ಅಂದರೆ ಘರ್ಷಣೆಗಳ ವಿಧಗಳು ಯಾವುವು ಅಂತ. ಸೊ ದೇರ್ ಆರ್ 3 main types of friction. How many types? There are 3 main types of friction. Okay, that is static friction, sliding friction, rolling friction. Static ಅಂದ್ರೆ ಏನು? ಸ್ಥಿರ ಅಂತ ಅರ್ಥ. ಸ್ಟ್ಯಾಟಿಕ್ ಮೀನ್ಸ್ ಸ್ಥಿರ, ಹೌದಾ? ಸ್ಥಿರವಾದ ಘರ್ಷಣೆ. ನೆಕ್ಸ್ಟ್, ಸ್ಲೈಡಿಂಗ್ ಅಂದರೆ ಜಾರುವಿಕೆ. ಸ್ಲೈಡಿಂಗ್ ಮೀನ್ಸ್ ಜಾರುವಿಕೆ. Okay, then rolling friction means uruluviಕೆ. So when we consider an object, if an object has to change the position, ಈಗ ಒಂದು ವಸ್ತುವನ್ನು ಕನ್ಸಿಡರ್ ಮಾಡಿದಾಗ ಅದು ತನ್ನ ಸ್ಥಾನವನ್ನು ಪಲ್ಲಟ ಮಾಡುವಾಗ ಅಥವಾ ಸ್ಥಾನವನ್ನು ಬದಲಾಯಿಸುವಾಗ ಏನಾಗತ್ತೆ? ಒಂದು ಅದು ಮೂವ್ ಆಗಬೇಕು, ಹೌದಾ? ಜಾರಬೇಕು ಒಂದು, ಅಥವಾ ಅದು ಉರುಳಬೇಕು, ಹೌದಾ? ಅಥವಾ ಅದು ರೆಸ್ಟಲ್ಲಿದ್ದು ಅಂದರೆ ಸ್ಥಿರವಾಗಿದ್ದು ನಂತರ ಚಲನೆಯಲ್ಲಿ ಒಳಗಾಗಬೇಕು. ಸೊ ಈ 3 ವಿಧವಾಗಿ ಏನಾಗುತ್ತೆ? ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ತನ್ನ ಸ್ಥಾನವನ್ನು ಚೇಂಜ್ ಮಾಡುತ್ತೆ, ಹೌದಾ? ಆನ್ ಆಬ್ಜೆಕ್ಟ್ ಕ್ಯಾನ್ ಚೇಂಜ್ ಇಟ್ಸ್ ಪೊಸಿಷನ್ ಬೈ 3 ಮೆಥಡ್ಸ್. ದಟ್ ಈಸ್, first it will be at rest, then it will be in motion, otherwise it will slide on the surface, ಜಾರತ್ತೆ, otherwise it will roll on the surface, ಉರುಳತ್ತೆ, ಹೌದಾ? Next, so based on that the friction has been classified into static friction, sliding friction, rolling friction. So we can remember it as a SRS travels. We can remember the type of a friction by a terminology like SRS. S means static, R means rolling, again S means sliding. Static, rolling, sliding, friction, right? Static friction. So what is static friction? Static, the term static means at one place or at rest. Static ಅಂದ್ರೇನು? ಮೊದಲು ಅದು ಆ ಆಬ್ಜೆಕ್ಟು ರೆಸ್ಟಲ್ಲಿರುತ್ತೆ, ಮೂವ್ಮೆಂಟ್ ಅಥವಾ ಚಲನೆಯಲ್ಲಿ ಇರಲ್ಲ. ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ಆನ್ ಅ ಆಬ್ಜೆಕ್ಟ್ ಅಟ್ ರೆಸ್ಟ್. ಅಂದರೆ ಒಂದು ವಸ್ತು ಸ್ಥಿರವಾಗಿದ್ದಾಗ, ಒಂದು ವಸ್ತು ಇನ್ನೊಂದು ವಸ್ತುವಿನ ಸರ್ಫೇಸ್ ಮೇಲೆ ಸ್ಥಿರವಾಗಿದ್ದಾಗ ಅಲ್ಲಿ ಎರಡು ವಸ್ತುಗಳ ನಡುವೆ ಆಗುವ ಘರ್ಷಣೆಗೆ ಏನಂತಾರೆ? ಸ್ಟ್ಯಾಟಿಕ್ ಫ್ರಿಕ್ಷನ್ ಅಥವಾ ಸ್ಥಿರವಾದ ಘರ್ಷಣೆ, ಸ್ಥಿರ ಘರ್ಷಣೆ ಅಂತ ಕರೀತಾರೆ. ಮೀನ್ಸ್ ವೇರ್ ದಟ್ ಆಬ್ಜೆಕ್ಟ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಆನ್ ಅದರ್ ಆಬ್ಜೆಕ್ಟ್ ಆರ್ ಆನ್ ದ ಸರ್ಫೇಸ್ ಆಫ್ ಅದರ್ ಆಬ್ಜೆಕ್ಟ್ ಆ್ಯಂಡ್ ದ ಆಬ್ಜೆಕ್ಟ್ ವಿಲ್ ಬಿ ಅಟ್ ರೆಸ್ಟ್. Even though the object is at rest, there will be a friction between two surfaces of an object. There will be a friction between two surfaces of an object. So such a friction when the object will be at rest is called as static friction. Next one is sliding friction. Sliding ಅಂದ್ರೆ ಏನು? ಸ್ಲೈಡಿಂಗ್ ಅಂದರೆ ಜಾರುವಿಕೆ ಅಂತ ಹೇಳಿದೆ, ಹೌದಾ?
ಸ್ಲೈಡಿಂಗ್ ಮೀನ್ಸ್ ಜಾರುವಿಕೆ. ಸ್ಲೈಡಿಂಗ್ ಈಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಆನ್ ಆಬ್ಜೆಕ್ಟ್ ಸ್ಲೈಡ್ಸ್ ಓವರ್ ಅ ಸರ್ಫೇಸ್. ಅಂದರೆ ಜಾರುವಿಕೆಯ ಘರ್ಷಣೆ ಅಂದರೆ ಏನು? ಯಾವುದಾದ್ರೂ ಒಂದು ವಸ್ತು ಇನ್ನೊಂದು ವಸ್ತುವಿನ ಸರ್ಫೇಸ್ ಮೇಲೆ ಜಾರಿದಾಗ ಅಲ್ಲಿ ಆಗುವ ಘರ್ಷಣೆ, ಅಲ್ಲಿ ವಸ್ತುಗಳ ನಡುವೆ ಆಗುವ ಘರ್ಷಣೆಗೆ ಏನಂತಾರೆ? ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಅಂತಾರೆ. ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಆನ್ ಆಬ್ಜೆಕ್ಟ್ ಸ್ಲೈಡ್ಸ್ ಓವರ್ ಅ ಸರ್ಫೇಸ್. ಇಲ್ಲಿ ನೋಡಿ, ಎರಡನೇ ಇಮೇಜಲ್ಲಿ ನೋಡ್ಬೋದು, ಜಾರು ಬಂಡೆ ಇದೆ, ಹೌದಾ? ಹಿಯರ್ a child is sliding over this. Okay, a child is sliding over this. Here what happens? The friction is caused between a child as well as the thing, the toy here. Okay, so this type of friction is called as sliding friction. Next one is rolling friction, ಉರುಳುವಿಕೆ, ರೋಲಿಂಗ್ ಫ್ರಿಕ್ಷನ್. ಸೊ ಒಂದು ಸರ್ಫೇಸು ಜಾರು ಬಂಡೆ ಆಕಾರದಲ್ಲಿದ್ದಾಗ, ಅಂದರೆ ಅಪ್ಪಿಂದ ಡೌನ್ ಇದ್ದಾಗ, ಸೊ ಅವಾಗ ಏನಾಗುತ್ತೆ, ಯಾವುದಾದ್ರೂ ಒಂದು ವಸ್ತು ಅದು ಸ್ಲೈಡ್ ಆಗೋಕ್ಕಾಗಲ್ಲ, ಅದೇನಾಗುತ್ತೆ, ಉರುಳ್ಕೊಂಡು ಬರಬೇಕಾಗತ್ತೆ, ಹೌದಾ? ಸೊ ಆ ಉರುಳ್ಕೊಂಡು ಬರೋವಾಗ ಆ ವಸ್ತು ಮತ್ತು ಆ ಸರ್ಫೇಸ್ ಮೇಲೆ, ಆ ಸರ್ಫೇಸಿನ ನಡುವೆ ಆಗುವ ಘರ್ಷಣೆಗೆ ಏನಂತ ಕರೀತಾರೆ? ಉರುಳುವಿಕೆ ಅಥವಾ ಉರುಳು ಘರ್ಷಣೆ ಅಂತ ಕರೀತಾರೆ. It is called as rolling friction. It is the friction exerted when an object rolls over a surface. So ಈ ಫ್ರಿಕ್ಷನ್ ಅಥವಾ ಈ ಟೈಪ್ ಘರ್ಷಣೆಗೆ ನಮ್ಗೆ ಎರಡು ಕಂಡೀಷನ್ಸ್ ಇನ್ವಾಲ್ವ್ ಆಗ್ತವೆ. ಒಂದು, ಆ ಯಾವ ವಸ್ತು ಉರುಳ್ತಾ ಇರುತ್ತೋ ಆ ವಸ್ತು ಏನಿರಬೇಕು? ಇಟ್ ಶುಡ್ ಬಿ ಇನ್ ಅ ಸಿಲಿಂಡ್ರಿಕಲ್ ಶೇಪ್, ಹೌದಾ? ಸೊ ಏನಾಗುತ್ತೆ, ಯಾವುದಾದ್ರೂ ಒಂದು ಟ್ರಯಾಂಗಲ್ ಶೇಪು ಅಥವಾ ಆಯತಾಕಾರ ರೆಕ್ಟ್ಯಾಂಗ್ಯುಲರ್ ಶೇಪು, ಸೊ ಅದೇನಾಗುತ್ತೆ, ಅದು ಉರುಳಲ್ಲ, ಅದೇನಾಗುತ್ತೆ, ಜರಿಯತ್ತೆ. ಸೊ ಇಟ್ ವಿಲ್ ನಾಟ್ ಕಮ್ ಇನ್ ರೋಲಿಂಗ್ ಫ್ರಿಕ್ಷನ್. ಸೊ ಒಂದು ವಸ್ತು, ಯಾವ ವಸ್ತು ರೋಲಿಂಗ್ ಫ್ರಿಕ್ಷನಲ್ಲಿ ಇನ್ವಾಲ್ವ್ ಆಗಬೇಕು ಆ ವಸ್ತು ಎಲ್ಲಿರಬೇಕು? ಸಿಲಿಂಡ್ರಿಕಲ್ ಆಕಾರದಲ್ಲಿರಬೇಕು. ಮೀನ್ಸ್ ಇಟ್ ಶುಡ್ ಬಿ ಇನ್ ಅ ಸಿಲಿಂಡ್ರಿಕಲ್ ಶೇಪ್ ಆ್ಯಂಡ್ ದ ಸರ್ಫೇಸ್, ಆ ಸರ್ಫೇಸ್ ಹೇಗಿರಬೇಕು? ಅಪ್ಪಿಂದ ಡೌನ್ ಇರಬೇಕು. ಮೀನ್ಸ್ ಜಾರು ಬಂಡೆ ಥರ ಇರಬೇಕು, ಹೌದಾ? ಸೊ ದೆನ್ ಓನ್ಲಿ ದ ರೋಲಿಂಗ್ ಫ್ರಿಕ್ಷನ್ occurs. So these are the types of a friction which are classified based on the three methods of the motion of an object. ಒಂದು ರೆಸ್ಟ್ ಇಂದ ಮೂವ್ಮೆಂಟ್ ಆಗುವಾಗ, ಇನ್ನೊಂದು ಒಂದು ವಸ್ತು ಇನ್ನೊಂದು ವಸ್ತುವಿನ ಸರ್ಫೇಸ್ ಮೇಲೆ ಜಾರುವಾಗ, ಮತ್ತೊಂದು ಒಂದು ವಸ್ತು ಇನ್ನೊಂದು ವಸ್ತುವಿನ ಸರ್ಫೇಸ್ ಮೇಲೆ ಉರುಳಿದಾಗ. ಸೊ ಬೇಸ್ಡ್ ಆನ್ ದಿಸ್ there are three types of friction which is called SRS: static, rolling, sliding. Next, factors affecting the friction. Factors affecting the friction. So friction depends on two factors. Friction depends on two factors. First one is nature of the surfaces in contact. The second one is how hard the surfaces press together. ನೇಚರ್ ಆಫ್ ದ ಸರ್ಫೇಸಸ್ ಮೊದಲು ನಾವು ಕಲ್ತ್ವಿ, ಹೌದಾ? ರಫ್ ಸರ್ಫೇಸ್ ಮೇಲೆ ಏನಾಗುತ್ತೆ, ಘರ್ಷಣೆ ಜಾಸ್ತಿ ಇರುತ್ತೆ. ಸ್ಮೂತ್ ಸರ್ಫೇಸ್ ಮೇಲೆ ಏನಾಗುತ್ತೆ, ಘರ್ಷಣೆ ಕಡಿಮೆ ಇರುತ್ತೆ ಅಂತ, ಹೌದಾ? ಸೊ ಬೇಸ್ಡ್ ಆನ್ ದೀಸ್ ಟು, ದಟ್ ಈಸ್ ಅ ನೇಚರ್ ಆಫ್ ಅ ಸರ್ಫೇಸ್, ಅಂದರೆ ಸರ್ಫೇಸ್ ಹೇಗಿರುತ್ತೆ ಅದರ ಆಧಾರದ ಮೇಲೆ ಏನಾಗುತ್ತೆ, ನಮ್ಮ ಫ್ರಿಕ್ಷನ್ ಅಥವಾ ಘರ್ಷಣೆ ಡಿಪೆಂಡ್ ಆಗುತ್ತೆ. ಸರ್ಫೇಸ್ ರಫ್ ಆಗಿದ್ದಾಗ ಘರ್ಷಣೆ ಜಾಸ್ತಿ ಇರುತ್ತೆ, ಸರ್ಫೇಸ್ ಸ್ಮೂತ್ ಆಗಿದ್ದಾಗ ಘರ್ಷಣೆ ಕಡಿಮೆ ಇರುತ್ತೆ. ನೆಕ್ಸ್ಟ್, ಹೌ ಹಾರ್ಡ್ ದ ಸರ್ಫೇಸಸ್ ಪ್ರೆಸ್ ಟುಗೆದರ್. ಹೌ ಹಾರ್ಡ್ ದ ಸರ್ಫೇಸಸ್ ಪ್ರೆಸ್ ಟುಗೆದರ್ ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಘರ್ಷಣೆ ಆಗುತ್ತಿರುವಾಗ ಆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಎಷ್ಟು ಪ್ರೆಸ್ ಆಗಿದೆ. ತುಂಬ ಪ್ರೆಸ್ ಆಗಿತ್ತಂದರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಕಡಿಮೆ ಪ್ರೆಸ್ ಆಗಿತ್ತಂದರೆ ಫ್ರಿಕ್ಷನ್ ಕಮ್ಮಿ ಇರುತ್ತೆ. ಸೊ how hard the surfaces press together. Friction is less on the smooth surface. ಅಂದರೆ ಎಷ್ಟು ನೀವು ಪ್ರೆಸ್ ಮಾಡ್ತಿರೋ ಅವಾಗೇನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಎಷ್ಟು ನೀವು ಕಡಿಮೆ ಪ್ರೆಸ್ ಮಾಡ್ತಿರೋ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಕಡಿಮೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ದ ಮೋಷನ್ ವಿಲ್ ಬಿ ಮೋರ್. ಸೊ ವೆನ್ ಯು ಪ್ರೆಸ್ ವೆರಿ ಲೈಟ್ಲಿ ದ ಮೋಷನ್ ವಿಲ್ ಬಿ ಮೋರ್, so that the friction will be less. Right, the motion will be more and the
friction will be less. Okay, but when you the motion is less, when the motion is less, the friction will be more. ಹೌದಾ? When the motion is less, the friction will be more. So like that, from this we can say friction is inversely proportional to the motion of an object. Okay, inversely proportional to the motion of an object. If the motion is more, friction will be less. ಅದು ಮೋಷನ್ ಚಲನೆ ಜಾಸ್ತಿ ಇದ್ದಾಗ ಫ್ರಿಕ್ಷನಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅಥವಾ ಫ್ರಿಕ್ಷನ್ದು ಜಾಸ್ತಿ ಉಪಯೋಗ ಬರೋದಿಲ್ಲ. ಮೋಷನ್ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗತ್ತೆ. ರೈಟ್. ನೆಕ್ಸ್ಟ್, ದೆನ್ ವಾಟ್ ಆರ್ ದ ರಿಸಲ್ಟೆಂಟ್ ಆಫ್ ದ ಫ್ರಿಕ್ಷನ್? ಈಗ ಘರ್ಷಣೆ ಆದಮೇಲೆ ಅದರದ್ದು ರಿಸಲ್ಟ್ಸ್ ಏನೇನಾಗತ್ತೆ ಅಂತ. ಒಂದು, a moving object can come to rest. ಘರ್ಷಣೆ ಆದಾಗ ಏನಾಗುತ್ತೆ, ಮೂವಿಂಗ್ ಆಬ್ಜೆಕ್ಟ್ ಕ್ಯಾನ್ ಕಮ್ ಟು ರೆಸ್ಟ್. ಅದು ರೆಸ್ಟಿಗೆ ಬರುತ್ತೆ. ಘರ್ಷಣೆ ಆದಾಗ ಮೂವಿಂಗ್ ಆಬ್ಜೆಕ್ಟ್, ಚಲನೆಯಲ್ಲಿರುವ ವಸ್ತು ಏನಾಗುತ್ತೆ, ರೆಸ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, heat will be produced. So when two objects rub together, heat will be produced. Okay, so this is a second thing. The first thing is what? The motion of an object will be restricted and it comes to rest. So these are the two resultants of the friction. After the friction, ಅಂದರೆ ಘರ್ಷಣೆ ಆದಮೇಲೆ ಎರಡಾಗತ್ತೆ. ಒಂದು, ಓಕೆ, ಸೊ ಫ್ರಿಕ್ಷನ್ ಆದಮೇಲೆ ಏನೇನಾಗುತ್ತೆ, ಒಂದು ಮೋಷನ್ನು ರೆಸಿಸ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ಹೀಟ್. ನೆಕ್ಸ್ಟ್, so the best example is forest fire. So due to the forest fire, what happens? Due to the friction between the trees, what happens? ಎರಡು ಮರಗಳು ಅಥವಾ ಮರಗಳ ನಡುವೆ ಘರ್ಷಣೆ ಜಾಸ್ತಿ ಆದಾಗ ಅಲ್ಲೇನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಉಷ್ಣ ಜಾಸ್ತಿಯಾಗಿ ಏನಾಗುತ್ತೆ, ಕಾಡ್ಗಿಚ್ಚು ಉತ್ಪತ್ತಿ ಆಗತ್ತೆ. ಸೊ ದಿಸ್ ಈಸ್ ದ ರೀಸನ್ ಬಿಹೈಂಡ್ ದ ಫಾರೆಸ್ಟ್ ಫೈರ್. Forest fire, that is a friction. Next, friction is sometimes useful. The first one is the useful effects of friction. ಅಂದರೆ ಘರ್ಷಣೆಯಿಂದ ಆಗುವ ಉಪಯೋಗಗಳೇನು, friction is sometimes useful. Right. The first point is friction is useful for many of our daily activities. ನಮಗೆ ದೈನಂದಿನ ಕಾರ್ಯದಲ್ಲಿ ಘರ್ಷಣೆ ತುಂಬ ಉಪಯೋಗಕಾರಿ. ಹೇಗೆ? The first one is, it is possible to hold a tumbler due to friction between the hand and a tumbler. ಈಗ ನೀವು ಒಂದು ಗ್ಲಾಸನ್ನು ಹಿಡ್ಕೋಬೇಕಾದ್ರೆ, ನೀರನ್ನು ಕುಡಿತಿರ್ತೀರ, ಹೌದಾ? ಸೊ ನೀರನ್ನು ಅಥವಾ ಗ್ಲಾಸನ್ನು ಹಿಡ್ಕೋಬೇಕಾದ್ರೆ ಹೇಗೆ ನಿಮ್ಮ ಕೈ ಗ್ಲಾಸಿಗೆ ಅಟ್ಯಾಚ್ ಆಗುತ್ತೆ? ದಟ್ ಈಸ್ ಡ್ಯೂ ಟು ದ ಫ್ರಿಕ್ಷನ್. ಆ ಗ್ಲಾಸಿನ ಸರ್ಫೇಸ್ ಮತ್ತು ಕೈಗಳ ನಡುವೆ ಇರುವ ಘರ್ಷಣೆಗೆ ಏನಾಗುತ್ತೆ, ಯು ಕ್ಯಾನ್ ಹೋಲ್ಡ್ ಅ ಟಂಬ್ಲರ್ ಆರ್ ಹೋಲ್ಡ್ ಎನಿಥಿಂಗ್. ಯಾವುದಾದ್ರೂ ವಸ್ತುವನ್ನು ಕೈಯಲ್ಲಿ ಹಿಡಿಯೋದಕ್ಕೆ ಯಾವುದು ಉಪಯೋಗ ಆಗತ್ತೆ? ದಟ್ ಈಸ್ ಅ ಫ್ರಿಕ್ಷನ್ ಆರ್ ಅ ಘರ್ಷಣೆ. ನೆಕ್ಸ್ಟ್, ಫ್ರಿಕ್ಷನ್ ಬಿಟ್ವೀನ್ ದ ಫೀಟ್ ಆ್ಯಂಡ್ ಅ ಗ್ರೌಂಡ್ ಹೆಲ್ಪ್ಸ್ ಅಸ್ ಟು ವಾಕ್ ಆನ್ ದ ಗ್ರೌಂಡ್. ಸೊ ನಾವು ಹೇಗೆ ನಡೆದಾಡಬಹುದು? ಫ್ರಿಕ್ಷನ್ ಬಿಟ್ವೀನ್ ದ ಫೀಟ್, ಪಾದಗಳು ಮತ್ತು ಗ್ರೌಂಡ್ನ ನಡುವೆ ಇರುವ ಘರ್ಷಣೆಗೆ, ದಟ್ ಈಸ್ ದ ಫ್ರಿಕ್ಷನ್ ಬಿಟ್ವೀನ್ ದ ಗ್ರೌಂಡ್ ಆ್ಯಂಡ್ ದ ಫೀಟ್ ಕಾಸಸ್ ಅಸ್ ಟು ವಾಕ್. ಅಥವಾ ಅಲ್ಲಿ ನಮಗೆ ಘರ್ಷಣೆ ಇರಲಿಲ್ಲ ಅಂದರೆ, ಇಫ್ ದೇರ್ ವಾಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಫೀಟ್ ಆ್ಯಂಡ್ ದ ಗ್ರೌಂಡ್, ವಾಟ್ ವುಡ್ ಹ್ಯಾಪನ್? ವಿ ವುಡ್ ಹ್ಯಾವ್ ಸ್ಕಿಟ್. ನಾವು ಸರಿಯಾಗಿ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ, ನಾವು ಜರದ್ ಬೀಳ್ತಾ ಇದ್ವಿ ಅಥವಾ ಜಾರ್ತಾ ಹೋಗ್ತಾ ಇದ್ವಿ, ನಡೆಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಡ್ಯೂ ಟು ದ ಫ್ರಿಕ್ಷನ್, ಘರ್ಷಣೆಯಿಂದಾಗಿ ನಾವೇನು ಮಾಡೋಕ್ಕೆ ಸಾಧ್ಯ ಆಗಿದೆ? ನಾವು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ನೆಕ್ಸ್ಟ್ ಒನ್, it is possible to write with a pen
or a pencil on a paper due to friction between the pen or a pencil and the paper. ಪಾಸಿಬಲ್. ಈಗ ನಾನು ನನ್ನ ಸ್ಕ್ರೀನ್ ಮೇಲೆ ಪಾಯಿಂಟರ್ನ ಮೂವ್ ಆಗ್ತಾ ಇದ್ದೀನಿ, ಹೌದಾ? ಸೊ ಆ ಪಾಯಿಂಟರು ಸ್ಕ್ರೀನ್ ಮೇಲೆ ಹೇಗೆ ಮೂವ್ ಆಗ್ತಾ ಇದೆ? ದಟ್ ಈಸ್ ಡ್ಯೂ ಟು ದ ಫ್ರಿಕ್ಷನ್ ಬಿಟ್ವೀನ್ ದ ಪಾಯಿಂಟರ್ ಆ್ಯಂಡ್ ದ ಸ್ಕ್ರೀನ್. ಅಲ್ಲಿ ಘರ್ಷಣೆ ಇಲ್ಲದೆ ಹೋದರೆ ಏನಾಗ್ತಿತ್ತು, ಇದು ಪಾಯಿಂಟರ್ ಹೀಗೆ ಮೂವ್ ಆಗ್ತಾ ಇತ್ತು. ನನಗೆ ಯಾವ ವರ್ಡ್ ಬೇಕೋ ಅದರ ಮೇಲೆ ನಾನು ಫೋಕಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಡ್ಯೂ ಟು ದ ಫ್ರಿಕ್ಷನ್ ಇಟ್ ಈಸ್ ಪಾಸಿಬಲ್ for a pen or a pencil. We can write using the pen or a pencil using the friction. Then it is possible to write on a blackboard. ಸ್ಕೂಲಲ್ಲಿ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಿ ಬರಿತೀವಿ, ಹೌದಾ, ಚಾಕಿಂದ. ಸೊ ಡ್ಯೂ ಟು ದ ಫ್ರಿಕ್ಷನ್ ಬಿಟ್ವೀನ್ ದ ಚಾಕ್ ಆ್ಯಂಡ್ ದ ಬ್ಲ್ಯಾಕ್ ಬೋರ್ಡ್. ಸೊ ಒಂದು ಎ ಅಂತ ಬರಿಬೇಕಾದ್ರೆ ಬ್ಲ್ಯಾಕ್ ಬೋರ್ಡಲ್ಲಿ ಅಲ್ಲಿ ಅದ ಚಾಕ್ ಪೀಸ್ ಮತ್ತು ಆ ಬೋರ್ಡ್ ನಡುವೆ ಘರ್ಷಣೆ ಇಲ್ಲಾದರೆ ಅದು ಹೀಗೆ ಹೋಗ್ತಾ ಇತ್ತು, ಹೌದಾ? ಇಫ್ suppose there is a friction, then only we can write neatly on a board in whichever shape or whichever letter we want, right? Then friction between the tires and the road helps automobiles to move. ಈ ಟೈರ್ಗಳನ್ನು ಅಥವಾ ವೀಲ್ಗಳನ್ನು ನೋಡಿ, ಅಲ್ಲೇನಾಗುತ್ತೆ, ವೀಲ್ಗಳು ಸ್ಮೂತ್ ಆಗಿರಲ್ಲ, ಅದರ ಮೇಲೆ ಯು ಕ್ಯಾನ್ ಸಿ ದ ಇರ್ರೆಗ್ಯುಲಾರಿಟೀಸ್, ಯು ಕ್ಯಾನ್ ಸಿ ದ ರಿಡ್ಜಸ್ ಆನ್ ದ ವೀಲ್ಸ್, ಯು ಕ್ಯಾನ್ ಸಿ ಸರ್ಟನ್ ರಫ್ ಸರ್ಫೇಸಸ್ ಆನ್ ದ ವೀಲ್ಸ್. ಅದು ವೀಲು ತುಂಬ ಸ್ಮೂತ್ ಆಗಿರಲ್ಲ, ಏನಿರುತ್ತೆ ಅದರ ಮೇಲೆ ತಗ್ಗು ದಿನ್ನೆಗಳು ಅಥವಾ ಏನೋ ಆದರೂ ಡಿಸೈನ್ ಇರುತ್ತೆ ಎಲ್ಲ ಗಾಲಿಗಳ ಮೇಲೆ. ಯಾಕೆ? ಸೊ ದ್ಯಾಟ್ ದ ರಫ್ ಸರ್ಫೇಸಸ್ ಇನ್ಕ್ರೀಸಸ್ ದ ಫ್ರಿಕ್ಷನ್. ರಫ್ ಸರ್ಫೇಸ್ ಏನು ಮಾಡುತ್ತೆ, ಘರ್ಷಣೆಯನ್ನು ಇನ್ಕ್ರೀಸ್ ಅಥವಾ ಜಾಸ್ತಿ ಮಾಡುತ್ತೆ. Okay, so due to the friction only the automobiles can move on the road. ಫ್ರಿಕ್ಷನ್ ಬಿಟ್ವೀನ್ ದ ಬ್ರಿಕ್ಸ್ ಹೆಲ್ಪ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ಸ್. ಈಗ ಬಿಲ್ಡಿಂಗ್ಸ್ ಕಟ್ಟುವಾಗ ಬ್ರಿಕ್ಸ್ ಇಡ್ತಾರೆ ಅಥವಾ ಇಟ್ಟಂಗಿಗಳನ್ನು ಇಡ್ತಾರೆ, ಹೌದಾ? ಸೊ ಇಟ್ಟಂಗಿಗಳು ಸ್ಮೂತಾಗಿದ್ದರೆ ಎರಡು ಇಟ್ಟ ಮೇಲೆ ಅದೇನಾಗುತ್ತೆ, ಅದು ಜರಿದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡ್ಯೂ ಟು ದ ರಫ್ ಸರ್ಫೇಸ್ ಆಫ್ ದ ಬ್ರಿಕ್ಸ್ ವಾಟ್ ಹ್ಯಾಪನ್ಸ್, ದ ಫ್ರಿಕ್ಷನ್ ಆಕರ್ಸ್ ಬಿಟ್ವೀನ್ ದ ಬ್ರಿಕ್ಸ್ ಆ್ಯಂಡ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ದ ಹ್ಯೂಜ್ ಬಿಲ್ಡಿಂಗ್ಸ್. we can construct the huge ಬಿಲ್ಡಿಂಗ್ಸ್. ಸೊ ಫ್ರಿಕ್ಷನ್ ಅಥವಾ ಘರ್ಷಣೆಯಿಂದ ಇಷ್ಟು ಉಪಯೋಗಗಳಿವೆ. ಸೊ ಫ್ರಿಕ್ಷನ್ಗಳಿಂದ ಉಪಯೋಗಗಳು ಮಾತ್ರವಲ್ಲ, ನಮಗೆ ತುಂಬ ಅನಾನುಕೂಲಗಳು. ದಟ್ ಈಸ್ ವಿ ಹ್ಯಾವ್ ಮೆನಿ ಮೆರಿಟ್ಸ್ ಆಲ್ಸೋ ಫಾರ್ ದ we have many demerits also for the friction, which we will be studying in our next class. Okay, until that, have a nice day.